ನಮಸ್ತೆ ಚೇಳೂರು ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಬಾಗೇಪಲ್ಲಿ ಪಟ್ಟಣದ ಜಾಮಿಯಾ ಶಾದಿ ಮಹಲ್ ಬಳಿ ನಿವೇಶನಗಳ ಹಕ್ಕುಪತ್ರ ವಿತರಣಾ ವೇದಿಕೆ ಕಾರ್ಯಕ್ರಮದಲ್ಲಿ ವಸತಿ ಸಚಿವ ಜಮೀರ್ ಅಹ್ಮದ್ ಖಾನ್, ಚಿಕ್ಕಬಳ್ಳಾಪುರ ಜಿಲ್ಲಾ ಉಸ್ತುವಾರಿ ಸಚಿವರಾದ ಡಾಕ್ಟರ್ ಎಂಸಿ ಸುಧಾಕರ್, ಮುಖ್ಯಮಂತ್ರಿಗಳ ಕಾರ್ಯದರ್ಶಿ ನಸೀರ್ ಅಹ್ಮದ್ ರವರ ಉಪಸ್ಥಿತಿಯಲ್ಲಿ ಬಾಗೇಪಲ್ಲಿ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಎಸ್.ಎನ್. ಸುಬ್ಬಾರೆಡ್ಡಿರವರು ಕಾರ್ಯಕ್ರಮ ಉದ್ದೇಶಿಸಿ ಮಾತನಾಡಿದರು. ಅಂತ ಕಮಿಟಿಯವ್ರನ್ನ ನಾನು ಮನವಿ ಮಾಡಿದ್ರು. ನಾನು ಜಮೀರ್ ಅಹ್ಮದ್ ಅವರಿಗೆ ಈ ಮನವರಿಕೆ ಮಾಡಿದಾಗ ಖಂಡಿತವಾಗ್ಲೂ ಬ್ರದರ್ ನಾನು ಬಂದಾಗಲೇ ಆದೇಶ ತಗೊಂಡು ಬರ್ತೀನಿ ಅಂತ ಇವತ್ತು ಬಂದಿರುವಂಥ ಏಕೈಕ ವ್ಯಕ್ತಿ ಜಮೀರ್ ಅಹ್ಮದ್ ಅವರೇ. ಹಾಗೂ ಈ ಒಂದು ಹಕ್ಕುಪತ್ರ ನಿಜವಾಗ್ಲೂ ಪಾಪ ನಾನು ಹಳ್ಳಿಗಳು ಹೋದಾಗ ನೋಡ್ತೀನಿ, ಅಟ್ಲೀಸ್ಟ್ ಒಂದು 30-40 ಸೈಟ್ಗಳಿರುವಂಥ ಅನೇಕ ಜನರು ಇನ್ನೂ ಇದ್ದಾರೆ. ಇನ್ನ ಮಾಡ್ತಾ ಇದ್ದೀನಿ. ನನ್ನ ಈ ಅವಧಿಯಲ್ಲೇ ಯಾರು ನಿವೇಶನಗಳಿಗೂ ಪ್ರತಿಯೊಬ್ಬರಿಗೂ ಕೊಡಬೇಕು ಅಂತ ನಾವು ನಮ್ಮ ಅಧಿಕಾರಿಗಳು ತೀರ್ಮಾನ ಮಾಡಿದ್ದೀವಿ. ಖಂಡಿತವಾಗ್ಲೂ ಈ ಅವಧಿಯಲ್ಲೇ ನಮ್ಮ ಜಮೀರ್ ಅಹ್ಮದ್ ಹೌಸಿಂಗ್ ಮಿನಿಸ್ಟರ್ ಇರೋದ್ರಿಂದ ನಮ್ಗೆ ಇನ್ನೂ ಅನುಕೂಲ. ಹತ್ತಿರದಲ್ಲೇ ಪ್ರತಿಯೊಬ್ಬರಿಗೂ ನಿವೇಶನ ಕೊಡುವಂಥ ನಮ್ಮ ಜವಾಬ್ದಾರಿ. ಹಾಗೆ ಜಮೀರ್ ಅಣ್ಣನಿಗೆ ನನ್ನೊಂದು ಮನವಿ ನಿಮ್ಮೆಲ್ಲರ ಪರವಾಗಿ, ಸರ್ ದಯವಿಟ್ಟು ತಾವು ಯೋಚನೆ ಮಾಡಿ. ನಮ್ಮ ಈ ಭಾಗಕ್ಕೆ ಮನೆ ಕೊಟ್ಟು ಸುಮಾರು 8 ವರ್ಷ ಆಯಿತು. ಯಾಕಂದ್ರೆ ನಮ್ದೊಂದು ಮೈನಸ್ ಪಾಯಿಂಟು, ನಾನು 5 ವರ್ಷ ಇಂಡಿಪೆಂಡೆಂಟ್ ಆಗಿದ್ದೆ, ಆಗಲೂ ಸರಿಯಾಗಿ ಕೊಡಕ್ಕಾಗಿಲ್ಲ. 5 ವರ್ಷ ಬಿಜೆಪಿ ಸರ್ಕಾರ ಬಂದು ಹೆಚ್ಚು ಕಮ್ಮಿ 2.5 ವರ್ಷ ಆಗ್ತಾ ಇದೆ. ಹೆಚ್ಚು ಕಮ್ಮಿ 12 ವರ್ಷಗಳಿಂದ ಮನೆಯಿಂದ ವಂಚಿತರಾಗಿದ್ದೀವಿ. ದಯವಿಟ್ಟು ತಾವು ದೊಡ್ಡ ಮನಸ್ಸು ಮಾಡಿ ಈ ಬಾಗೇಪಲ್ಲಿ ಕ್ಷೇತ್ರಕ್ಕೆ ಅತಿ ಹೆಚ್ಚಿನ ಮನೆಗಳನ್ನು ಕೊಡುವಂತ ವಾಗ್ದಾನ ಇಲ್ಲೇ ಕೊಟ್ಟರೆ ಸಂತೋಷ ಆಗುತ್ತೆ ಅಂತ ಒಂದು ಮನವಿಯನ್ನು ಮಾಡುತ್ತಾ, ಹಾಗೆ ತಮಗೆ ಅಲ್ಪಸಂಖ್ಯಾತರು ಗೊತ್ತಿರಲಿ, ನಾನಂತೂ ತಾವೇಳಿದ ಕೆಲಸ ಎಲ್ಲ ಮಾಡಿಕೊಟ್ಟಿದ್ದೀನಿ. ಈದ್ಗಾಗೆ ಹೆಚ್ಚು ಕಮ್ಮಿ 50 ಲಕ್ಷ ರೂಪಾಯಿ ಕೊಟ್ಟು CC ಬೇಕು ಎಲ್ಲ ಬೇಕು ಅಂತ ಮಾಡಿಕೊಟ್ಟೆ. ಶಾದಿ ಮಹಲ್ ಈಗ ವೇದಿಕೆ ಮೇಲೆ ನಾನು ಯಾವತ್ತೂ ಹೇಳ್ಕೊಂಡಿಲ್ಲ. ಈ ಶಾದಿ ಮಹಲ್ ಸರ್ಕಾರದಿಂದ ಕೊಟ್ಟಿರೋದು 1.5 ಕೋಟಿ, ನನ್ನ ಸ್ವಂತ ಹಣ 1 ಕೋಟಿ, 2.5 ಕೋಟಿ ರೂಪಾಯಿದಲ್ಲಿ ಈ ಒಂದು ಶಾದಿ ಮಹಲ್ ನಿರ್ಮಾಣ ಮಾಡಿರೋದು. ಹಾಗೆ ಇವತ್ತು ದರ್ಗಾ ಕೇಳಿದ್ರಿ, ಅಲ್ಪಸಂಖ್ಯಾತರ ಶಾಲೆ ಕೇಳಿದ್ರಿ, ಹಾಸ್ಟೆಲ್ ಕೇಳಿದ್ರಿ, ತಾವೇನು ಕೇಳಿದ್ದೀರಾ ಅದನ್ನೆಲ್ಲ ಶಿಕ್ಷಣ ಇಲಾಖೆ ಪರವಾಗಿ ಮಾಡಿದ್ದೀನಿ. ನಂದೊಂದು ಮನವಿ, ಯಾಕಂದ್ರೆ ನಮ್ಮ ಜನ ಎಜುಕೇಶನ್ ಬಗ್ಗೆ ಅಷ್ಟು ಉತ್ಸಾಹ ತೋರಲ್ಲ. ಮುಖಂಡರು ಮನವೊಲಿಸಬೇಕು. ಈ ಭಾಗದ ಎಲ್ಲ ಬಡಬಗ್ಗರಿಗೂ ಶಿಕ್ಷಣ ಸಿಗುವಂತೆ ಮಾಡಬೇಕು ಅಂತ ನನ್ನದೊಂದು ಮನವಿ. ಹಾಗೆ ಇವನ್ ನಮ್ಮ ನಜೀರ್ ಅಹ್ಮದ್ ನಾನು ಅಷ್ಟೇ, CM ಸಲಹೆಗಾರರು. ಪಾಪ ನಾವೇನೇ ಕೇಳಿದ್ರು ನನ್ನ ಮಾತು ಮುಗಿಸುತ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ.